ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ ಸೆಕೆಂಡ್ PUC ಕನ್ನಡ ಆ್ಯನ್ಯುವಲ್ ಎಕ್ಸಾಮ್ಗಾಗಿ 3 ಮಾಡೆಲ್ ಕ್ವಶನ್ ಪೇಪರನ್ನು ಶಾರ್ಟಾಗಿ ಬ್ರೀಫಾಗಿ ನಿಮ್ಮ ಮುಂದೆ ತೋರಿಸ್ತೀನಿ. ಅಲ್ಲಲ್ಲಿ ಪಾಸ್ ಮಾಡಿ ಪ್ರಿಪೇರ್ ಮಾಡ್ಕೊಂಡೋಗಿ. ಇಷ್ಟು ಓದಿದರೆ ಸಾಕು, ಖಂಡಿತವಾಗಿ 40 ಅಂಕಗಳಾದರೂ ಗಳಿಸ್ತೀರಿ. ಪಾಸ್ ಅಂತೂ ಗ್ಯಾರಂಟಿ ಆಗ್ತೀರಿ. ಓಕೆನಾ? ಸೊ ಇದೇ ಥರದ ಮುಂದೆ ನಿಮ್ಮ ಕ್ಲಾಸಿಗೆ ಬರ್ತಕ್ಕಂಥ ಎಲ್ಲ ವಿಷಯಗಳ ವಿಡಿಯೋಗಳನ್ನು ಕೊಡ್ತೀವಿ. ಸೊ ಇಫ್ ಯು ನೀವು ಇಂಟ್ರೆಸ್ಟೆಡ್ ಇದ್ದರೆ ಇವತ್ತು 9:30ಗೆ ಲೈವ್ ಕ್ಲಾಸಲ್ಲಿ ಬರ್ತೀನಿ ಕನ್ನಡ ಕ್ವಶನ್ಸ್ಗಳನ್ನು ಕೊಡಲಿಕ್ಕೆ. ಸೊ ನಾನು ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ನ ಲಿಂಕನ್ನು ಕೊಡ್ತೀನಿ. ಸೊ 9:30ಗೆ 10th ಕ್ಲಾಸ್ ಇದೆ. ಸೊ ಟೋಟಲಿ 9:30 9:45ವರೆಗೂ ಕೂಡ ನಾನು ಬರ್ತೀನಿ ಲೈವ್ ಕ್ಲಾಸಲ್ಲಿ. ಸೊ ಖಂಡಿತವಾಗಿ ನೀವು ಬಂದರೆ ಅನುಕೂಲ ಆಗ್ತದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನೀವೇ ಜಸ್ಟ್ ಪಾಸ್ ಮಾಡಿ ನೋಡ್ತಾ ಹೋಗಿ. ರಾವಣನಿಗೆ ಸೀತೆ ಬಗ್ಗೆ ವೈರಾಗ್ಯ ಮೂಡಿತು. ಗುರು ಲಘುವಾಗಿ ವರ್ತಿಸಬಾರದು. ಹಗೆಯನ್ನ ಬಾಲಕನೆಂದು ಉಪೇಕ್ಷಿಸಬಾರದು. ತನ್ನಿಂದ ಉಪಕಾರ ತೊಡಕಾದರೂ ಇಲ್ಲ ಭಿನ್ನಾನದ ಮಾತಿಗೆ ಅಂತ ಕೇಳಿದ್ದಾರೆ. ಯಾವುದಕ್ಕೆ ಸೆಳೆವಿದೆ? ಜೀವನದ ನದಿಗೆ. ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾದ? ಸುಳ್ಳುಗಳಿಂದ. ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಟ್ಟದಲ್ಲಿತ್ತು? ಗೋಳೂರು. ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ? ಶಿಕಾರಿ ಗಂಡಿಯಲ್ಲಿ. ಓಕೆನಾ? ಸೊ ಇವೆಲ್ಲ ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. ಬಿಟ್ಟ ಸ್ಥಳ. ದುರಾಸೆ ಹುಡುಗರನ್ನು ನಿರಾಕರಿಸಿದವರು ನಿಶಾ ಶರ್ಮಾ. ದನಿಗಳು ಹೊಳೆಯ ಹೂಳೆತ್ತಲು ಸೂಚಿಸಿದ್ದು ಕುದುಪನಿಗೆ. ಶಿವಸುಬ್ರಹ್ಮಣ್ಯಂ ಅಯ್ಯರ್ ಅವರು ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಣೆ ಮಾಡಿದರು. ಶೇಷನು ರಾಮಾಯಣದ ಕಥೆ ಹೇಳಿದ್ದ ವಾತ್ಸ್ಯನಿಗೆ. ಪೆನ್ಷನ್ದಾರರಿಗೆ ಬಾಯಿ ಚಪ್ಪಲ ಜಾಸ್ತಿ ಇರ್ತದೆ ಅನ್ನೋದನ್ನು ನೀವು ಬರಿಬೇಕು. ಇನ್ನು ಹೊಂದಿಸಿ ಬರೆದಿದ್ದಾರೆ. ಪುಲಿಗೆರೆ ಸೋಮನಾಥ ಸೋಮೇಶ್ವರ ಶತಕ. ಪುರಂದರದಾಸ ಪುರಂದರ ವಿಠಲ. KS ನಿಸಾರ್ ಅಹಮದ್ ವ್ಯಕ್ತಿಪರ ಕವನಗಳು. T ಯಲ್ಲಪ್ಪ ಚಿಟ್ಟೆ ಮತ್ತು ಜೀವಯಾನ. ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ ಅಂತ ಇತ್ತು. ಲಾಂಗ್ ಕ್ವಶನ್ಸ್ ನೋಡಿ. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದ್ದ? ವೀರ ಮತ್ತು ಯೋಗಿಗೆ ಯಾವ ಗುಣ ಇರಬೇಕು? ಹುಸಿನಿದ್ದೆ ಸಾಕು ಎದ್ದೇಳಿ ಅಂತ ಕವಿ ಮಕ್ಕಳಿಗೆ ಏಕೆ ಹೇಳಿದ? ಸಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ? ಆಮೇಲೆ ಡಾಕ್ಟರ್ ಚಂದ್ರಪ್ಪ ಬಸ್ಲಿಂಗನಿಗೆ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು ಅಂತಕ್ಕಂಥದ್ದು. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ತ್ರಿಭಾಷಾ ಸೂತ್ರದ ಬಳಕೆ. ಕಲಾಂ ಮೇಷ್ಟ್ರು ಹೇಳಿದ ಪಂಚಾಕ್ಷರಿ ಮಂತ್ರ. ಓಕೆ. ಹಳ್ಳಿಯ ಚಹಾದ ಫಳಾರದ ಅಂಗಡಿ ಅಂದರೆ ಹೇಗಿರ್ತದೆ? ಓಕೆ. ಆನೆ ಸಾಕುವುದರ ಬಗ್ಗೆ ಜನರಲ್ಲಿ ನಂಬಿಕೆ ಏನಾಗಿತ್ತು? ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಾಗಿ ಏನು ಹೇಳಿದ? ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಅಂತ ಇದೆ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಇದನ್ನೇ ನೀವು ಚೆನ್ನಾಗಿ ಏನು ಮಾಡಿ ಅಂದರೆ ನೋಡ್ಕೊಂಡು ಹೋಗಿ. ಸಂದರ್ಭ ನೋಡಿ. ಕಲಿಭೀಮನೆ ಮಿಡುಕೊಳ್ಳ ಗಂಡ ಅಂತ ಇದೆ. ಸೊ ಅದನ್ನು ಬರೆಯುವಾಗ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಬರೀರಿ. ಇನ್ನು ಬಂಗಾರ ನಿನಗೆ ಸ್ಥಿರವಲ್ಲ ಅಂತ ಕೇಳಿದ್ದಾರೆ. ಇದು ಕೂಡ ಆಯ್ಕೆ, ಸಂದರ್ಭ, ಸ್ವಾರಸ್ಯ ಬರೀರಿ. ಹಬ್ಬಲಿ ಅವರ ರಸಬಳ್ಳಿದಿಂದ ಒಂದು ತೆಗೆದುಕೊಂಡಿರ್ತಕ್ಕಂಥ ಪದ್ಯದ ಸಾಲು ಇತ್ತು. ಇನ್ನೊಂದು ಸೇರ್ಪಡೆ ಈ ಲೀಲಾ ಮಾತ್ರನಿಗೆ ಅಂತ ಇದೆ. ಓಕೆನಾ? ಇದು ಕೂಡ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಚೆನ್ನಾಗಿ ನೀಟಾಗಿ ನೋಡ್ಕೊಡ್ರಿ. ಗದ್ಯ ಭಾಗದಲ್ಲಿ ಕೇಳಿದ್ರು. ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ ಅಂತ ಕೇಳಿದ್ದಾರೆ. ಇದು ಮುಟ್ಟಿಸಿಕೊಂಡವನ ಅಂತಕ್ಕಂಥ ಒಂದು ಪಾಠದ ವಾಕ್ಯ ಇತ್ತು. ಸೊ ಯಾರು ಯಾರಿಗೆ ಹೇಳಿದ್ರು ಅನ್ನೋದನ್ನು ಕೂಡ ನೋಡ್ಕೊಡ್ರಿ. ಈ ಅದೃಷ್ಟ ನಿನಗೂ ಇತ್ತಲ್ಲೇ ಅಂತ ಇದೆ. ಇದು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತಕ್ಕಂಥ ಒಂದು ಗದ್ಯ ಪಾಠದ ವಾಕ್ಯ ಇತ್ತು. ವೆರಿ ಇಂಪಾರ್ಟೆಂಟ್. ಇನ್ನು ಕಬ್ಬ ಮಮ್ಮ ಕಡಲ್ತೆ ಕಚ್ಚಳಿಯ ನಿತ್ತಾರ ಅಂತ ಇದೆ. ಓಕೆನಾ? ಇದು ತಿರುಳುಗನ್ನಡದ ಬೆಳ್ನುಡಿ ಅಂತಕ್ಕಂಥ ಒಂದು ಗದ್ಯ ಪಾಠದ ವಾಕ್ಯ ಇತ್ತು. ಸೊ ಮುದ್ದನ್ನು ಬರೆದಿದ್ದಾನೆ. ಸೊ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾಕ್ಯನೇ ಇತ್ತು. ಇನ್ನು ಡ್ರೈವರನ್ನು ಎತ್ತಲಾಗ್ಲಿ ಹೋದ ಇಲ್ಲೇ ಇದ್ದಾನಲ್ಲ ಅಂತ ಇದೆ. ಇದು ದೀರ್ಘ ಗದ್ಯ. ಕೃಷ್ಣೇಗೌಡನ ಆನೆ ಅಂತಕ್ಕಂಥ ಒಂದು ದೀರ್ಘ ಗದ್ಯದ ವಾಕ್ಯ. ಅದು ಕೂಡ ನೀಟಾಗಿ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೀಟಾಗಿ ಬರೆಯೋದನ್ನು ಕಲ್ಕೊಡ್ರಿ. ಇನ್ನು ನೆಕ್ಸ್ಟ್ ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಪ್ರತಿ ಸರಿ ಕೇಳ್ತಾರೆ. ಇದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಮಂಗಳಲಿಂಗದ ಮಹತ್ವದ ಬಗ್ಗೆ ಈ ಉರಿಲಿಂಗ ಪೆದ್ದಿ ಹೇಗೆ ವಿವರಿಸಿದ್ದಾನೆ ಅಂತಕ್ಕಂಥ ಪ್ರಶ್ನೆಯನ್ನು ಕೊಟ್ಟಿತ್ತು. ಓಕೆ. ಸೊ ಇದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ನೋಡ್ಕೋಬೇಕು. ಮಂಗಳಲಿಂಗದ ಮಹತ್ವದ ಬಗ್ಗೆ ಉರ್ಲಿಂಗ ಪದ್ದಿ ಯಾವ ಥರನಾಗಿ ವರ್ಣನೆಯನ್ನು ಮಾಡಿದ್ದಾನೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ನಗರ ಜೀವನದ ಯಾಂತ್ರಿಕ ವಿವರಗಳು ಈ ಮುಂಬೈ ಜಾತಕ ಕವಿತೆಯಲ್ಲಿ ಹೇಗೆ ನಿರೂಪಣೆಗೊಂಡಿವೆ ಅನ್ನೋದನ್ನು ಕೇಳಿದರು. ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದ ಅನಾನುಕೂಲಗಳು ಅಂತ ಗದ್ಯಭಾಗದ ಪ್ರಶ್ನೆ. ಧನಿ ಮತ್ತು ಹೊಳೆಯ ನಡುವಿನ ಸಮರ. ಇದು ಬೆಳ್ಳಿ ಲೋಟದಲ್ಲಿ ಬರ್ತಿರ್ತಕ್ಕಂಥ ಯಾವತ್ತೂ ಕೂಡ ಕೇಳ್ತಕ್ಕಂಥ ಪ್ರಶ್ನೆ. ಇಷ್ಟು ಭಾಳ ಬರಲಿಕ್ಕೆ ಹೋಗಬೇಡಿ. ಒಂದು 8 ಸಾಲುಗಳನ್ನ ಬರೆದ್ರೂ ಕೂಡ ನಿಮಗೆ ಪೂರ್ಣವಾಗಿರ್ತಕ್ಕಂಥ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ.
ಇನ್ನು ದೀರ್ಘ ಗದ್ಯದಲ್ಲಿ ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾರಕ್ಕೆ ಹೋದ ಸಂದರ್ಭವನ್ನು ವಿವರಣೆ ಮಾಡಲಿಕ್ಕೆ ಕೇಳಿದರು. ಅದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣಗಳೇನು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕೂಡ ನಿಮಗೆ ಏನು ಮಾಡಿದ್ದಾರಪ್ಪ ಅಂದರೆ 4 ಅಂಕಕ್ಕೆ ಕೇಳಿದರು. ಗ್ರಾಮರ್ ನೋಡ್ಕೊಂಡು ಹೋಗಿ. ನಾನಾರ್ಥ ಬರೀಬೇಕು. ತ್ವರೆ, ತ್ಯಜಿಸು ನದಿ, ಗುರು, ಗ್ರಹ 2 ಮಾತ್ರೆ, ಶಿಕ್ಷಕ ದೊಡ್ಡದು, ಕಲಿ, ಶೂರ 1 ಯುಗ, ಕೊಳೆ. ಇನ್ನು ಗುಣವಾಚಕ ಹುಸಿ ನಿದ್ದೆಯಲ್ಲಿರ್ತಕ್ಕಂಥ ಗುಣವಾಚಕ ಹುಸಿ, ಗೂಗೆ ಮರಿಯಲ್ಲಿ ಮರಿ, ಬೆಳ್ಳಿ ಲೋಟದಲ್ಲಿ ಬೆಳ್ಳಿ. ಇನ್ನು ಕ್ರಿಯಾಪದಗಳ ಧಾತು ನಿಂದರು ನಿಲ್ಲು, ಬಂದಿತು ಬರು, ಕುನಿದನು ಕುನಿ. ಕ್ರಿಯಾಪದಗಳ ಕಾಲ ಹಾಡುವಳು ಭವಿಷ್ಯತ್ ಕಾಲ, ಕೇಳುತ್ತಾರೆ ವರ್ತಮಾನ ಕಾಲ, ಹೋದರು ಭೂತಕಾಲ. ದೂರದೋಳ್ ಸಪ್ತಮಿ ವಿಭಕ್ತಿ, ಮನೆಗೆ ಚತುರ್ಥಿ, ವಲ್ಲಭನ ಷಷ್ಠಿ ವಿಭಕ್ತಿ. ತತ್ಸಮ ತದ್ಭವ ಶ್ರೀ, ಶಿರಿ, ಶಿರಿ, ಸ್ಥಿರ, ರಾಯ, ರಾಜ ಅಂತ ಇತ್ತು. ಇದು ಇಂಪಾರ್ಟೆಂಟ್. ಇನ್ನು ಪ್ರಬಂಧದಲ್ಲಿ ನೋಡಿ ಈ ಥರ ಒಂದೇ ಪೇಜಲ್ಲಿ ಬರೀರಿ. ಇಲ್ಲಿ ಮತದಾನದ ಮಹತ್ವ ಅಂತ ಕೊಟ್ಟಿದ್ದಾರೆ. ಸೊ PTKನ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಆಮೇಲೆ ವಿಷಯದ ನಿರೂಪಣೆ ನೋಡಿರಿ. ಓಕೆ. ಆಮೇಲೆ ಮತದಾನ ಯಾಕೆ ಮಾಡಬೇಕು ಅನ್ನೋದನ್ನು ನಿಮ್ಮದೇ ಆಗಿರ್ತಕ್ಕಂಥ ಸ್ವಂತ ಸಾಲಗಳಲ್ಲಿ ಅದರ ಇಂಪಾರ್ಟೆನ್ಸ್ ಏನು ಮಾಡ್ರಪ್ಪ ಅಂದರೆ ಬರೀರಿ. ಓಕೆ. ಲಾಸ್ಟ್ ಏನು ಮಾಡ್ರಪ್ಪ ಅಂತಂದರೆ ಉಪಸಂಹಾರ ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನೊಂದು ಕೊಟ್ಟಿದ್ರು ಅವರು ಕ್ರೀಡೆ ಮತ್ತು ಆರೋಗ್ಯ ಅಂತ ಇದೆ. ಸೊ ಕ್ರೀಡೆ ಆಡೋದ್ರಿಂದ ಆರೋಗ್ಯ ಯಾವ ಥರನಾಗಿರ್ತಕ್ಕಂಥ ಸುಧಾರಣೆ ಆಗ್ತದೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಅದು ಕೂಡ ಇಂಪಾರ್ಟೆಂಟ್ ಇದೆ. ಅಲ್ಲಿನೂ ಕೂಡ PTK ಬರೀರಿ. ಕ್ರೀಡೆ ಮತ್ತು ಆರೋಗ್ಯದ ಮಹತ್ವ ಏನು, ಅವೆರಡೂ ಕೂಡ ಒಂದಕ್ಕೊಂದು ಹೇಗೆ ಸಂಬಂಧವನ್ನು ಹೊಂದಿದ್ದಾವೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದು ಲಾಸ್ಟ್ ಉಪಸಂಹಾರವನ್ನು ಬರೆದ್ರೆ ನಿಮಗೆ ಅಂಕ ಏನು ಮಾಡ್ತಾರೆ, ಕೊಡ್ತಾರೆ. ಓಕೆನಾ. ಇನ್ನು 2ನೇ ಮಾಡೆಲ್ ಕ್ವಶನ್ ಪೇಪರ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಪತ್ರ ಕೊಡ್ತೀನಿ. ಅದು ಬಂದುಬಿಟ್ಟು ಮನವಿ ಪತ್ರ ಅಂತ ಇದೆ. ಇದು ನೋಡಿ, ನೀವು ಮಲ್ಲಿಕಾರ್ಜುನ ನಂಬರ್ 34 ದಾರಾ ಬೇಂದ್ರೆ ಸಾದರಕೆರೆ ಧಾರವಾಡ ಈ ವಿಳಾಸದಲ್ಲಿರುವ ನೀವು ರಸ್ತೆ ದುರಸ್ತಿ ಮಾಡುವಂತೆ ಕೋರಿ ಜಿಲ್ಲಾಧಿಕಾರಿಗೆ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಈ ಕಡೆ ಡೇಟ್ ಹಾಕಬೇಕು. ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಹೆಸರು, ಕಾಲೇಜ್ ಹೆಸರು, ಬಡಾವಣೆ, ಊರು, ಅದನ್ನು ಬರೀರಿ. ಯಾರಿಗೆ? ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಭವನ ಧಾರವಾಡ ಏನಿದೆ ರಸ್ತೆ ದುರಸ್ತಿ ಮಾಡುವ. ಆವಾಗ ನಿಮ್ಮ ಊರಿನಲ್ಲಿ ಏನು ಮಾಡಬೇಕು? ಬಹಳ ರಸ್ತೆ ಹದಗೆಟ್ಟಿರೋದ್ರಿಂದ ಸಮಸ್ಯೆ ಆಗಿದೆ, ಕೂಡಲೇ ಅದನ್ನು ದುರಸ್ತಿ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕಂತ ಬರೆದು ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಅಂತ ಬರೆದು ಆ ಹೆಸರು ಬರೆದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಆನ್ಸರ್ ಆಗ್ತದೆ. ಓಕೆನಾ. ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್. ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಪುಷ್ಪ. ಹಾಗೇನ ಏನೆಂದು ಉಪೇಕ್ಷಿಸಬಾರದು? ಬಾಲಕ. ದುರ್ಜನರ ಎಂಥ ಮಾತಿಗೆ ಕೊನೆಯಿಲ್ಲವೆಂದು ಪುರಂದಾಸರು ಹೇಳಿದ್ದಾರೆ. ಭಿನ್ನಾನದ ಮಾತಿಗೆ. ಜನರಿಗೆ ಇದಕ್ಕೆ ಗತಿಯಿಲ್ಲ ಗಂಜಿಗೆ. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ತರ ತಲುಪಿತು? ಮಾನಸಿಕ ಸ್ತರ. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್. ಟೆಲಿಫೋನ್. ನಿರೂಪಕರ ಪ್ರಕಾರ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ ಊರು ಸ್ವಚ್ಛ ಮಾಡೋದು ಅನ್ನೋದು ಇತ್ತು. ಬಿಟ್ಟ ಸ್ಥಳ ಇದ್ದಾವೆ ನೋಡಿ. ಪ್ಲೇವಿಯಾ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿ. ಬದುಕು ಭಾಷೆಯನ್ನು ಬಿಟ್ಟು ಬಂದರು. ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳೋದು. ಕನ್ನಡ ಕಸ್ತೂರಿ ಅಲ್ಲವೇ ಎಂದು ಹೇಳಿದವರು ಮನೋರಮೆ. ಕಲಿಯುಗದ ಅಮೃತ ಯಾವುದು? ಚಹಾನೆ ಆಗಿದೆ. ಹೊಂದಿಸಿ ಬರೆದಿದ್ದಾರೆ. ಪುಲಿಗೆರೆ ಸೋಮನಾಥ ಶತಕ ಇದೆ. ಪುರಂದರದಾಸರು ಜಾಲಿಯ ಮರದಂತೆ. ಬೆಳಗು ಜಾವ ಮುಕ್ತಕಂಠ ಇದೆ. ಹತ್ತಿ ಚಿತ್ತ ಮತ್ತು ಚಿಟ್ಟೆ ಮತ್ತು ಜೀವಯಾನ ಇದೆ. KS ನಿಸಾರ್ ಅಹಮದ್ ಶಿಲ್ವೆ ಏರಿದ್ದಾನೆ ಅಂತ ಇತ್ತು. ಇನ್ನು 2 ಮಾರ್ಕರ್ ಕ್ವಶನ್ಸ್ ನೋಡಿ ಯಾವೆಲ್ಲ ಕೇಳಿದ್ದಾರೆ. ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ? ಧನ ಮತ್ತು ಸುತ್ತನೆ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯ. ಬೆಳಕು ಬೇಟೆಗಾರ ಹೇಗೆ ಬರ್ತಾನೆ? ಜೀಸಸ್ ಎಲ್ಲೆಲ್ಲಿ ಶಿಲುಬೆ ಏರಿದ್ದಾನೆ ಅಂತ ಕೇಳಿದರು. ಇನ್ನು ನೆಕ್ಸ್ಟ್ ಗದ್ಯದಲ್ಲಿ ಸೂತಕನು ಪರಿಹರಿಸಲು ಸಿದ್ಲಿಂಗಿ ಏನು ಮಾಡ್ತಾಳೆ? ತ್ರಿಭಾಷಾ ಸೂತ್ರದ ಬಳಕೆ ಬಗ್ಗೆ ಬರೀರಿ ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಕಲಾಂ ದೃಷ್ಟಿಯಲ್ಲಿ ಕನಸುಗಳು ಏನಾಗ್ತವೆ? ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ? ಕೃಷ್ಣೇಗೌಡ ಆನೆ ಹುಟ್ಟಿ ಬೆಳೆದ ಬಗೆ. ಇದು ಇಂಪಾರ್ಟೆಂಟ್ ಇತ್ತು. ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣ ಏನು? ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಅಂತ ದುರ್ಗಪ್ಪ ಹೀಗೆ ವಿವರಣೆ ಕೊಟ್ಟಿದ್ದ ಅಂತಕ್ಕಂಥದ್ದು ಪ್ರಶ್ನೆ. ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಸಂದರ್ಭ ಎನ್ನ ಒಲು ಮುನ್ನಾರು ನವೆದರುಂಟು ಅಂತ ಇದೆ. ಇದು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನ ಒಲು ಅಂತಕ್ಕಂಥ ಕಾವ್ಯ ಭಾಗದ ಒಂದು ಸಾಲಿತ್ತು. ಇನ್ನು ಜ್ಯೋತಿ ನೀನಾರ ಹೋಲರ್ ಅಂತ ಇದೆ. ಇದು ಹಬ್ಬಲಿ ಅವರ ರಸಬಳ್ಳಿ ಅಂತಕ್ಕಂಥದ್ದು ಒಂದು ಜನಪದರ ಪದ್ಯಸಾಲಿನ ಒಂದು ವಾಕ್ಯ ಇದೆ. ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ. ಸಂದರ್ಭ ಮಾತೆ ಮರೆತು ಹೋಗಿದೆ ರಕ್ಷಣೆ ಅಂತ ಇದೆ. ಇದು ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅಂತಕ್ಕಂಥ ಪದ್ಯಪಾಠದ ಒಂದು ಸಾಲಿತ್ತು. ಓಕೆನಾ. ಇನ್ನು ಗದ್ಯ ಭಾಗಕ್ಕೆ ಬರ್ತೀನಿ. ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟರು, ಏನೂ ತಪ್ಪು ಬೇಡ ಅಂತ ಇದೆ. ತಪ್ಪು ತಿಳ್ಕೊಬೇಡ. ಇದು ಕೂಡ ನೋಡ್ಕೊಡ್ರಿ. ನೋಡು ನಿನ್ನೆ ಎದುರು 2 ಆಯ್ಕೆಗಳಿವೆ ಅಂತ ಇದೆ. ನೇಮಿಚಂದ್ರ ಅವರು ಬರೆದಿರ್ತಕ್ಕಂಥ ಒಂದು ಅಷ್ಟು ಭಾಳ ಬರೀಲಿಕ್ಕೆ ಹೋಗಬೇಡಿ, ಬಟ್ ಆಯ್ಕೆ ಸಂದರ್ಭ ಸ್ವಾರಸ್ಯ ಬರೆದ್ರೆ ಸಾಕು. ಸೀತಾಪಹರಣ ಕಥನದೋಳು ಬಯಕೆ ಅಂತ ಇದೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂದರ್ಭದ ಸಾಲಿತ್ತು. ಕಂಬದ ಮೇಲೆ ಯಾಕೋ ಕೆಲಸ ಕಂಡ ಹಾಗೆ ಇದೆಯಲ್ಲ.
ಎಸ್, ವಚನಗಳ ಬಗ್ಗೆ ಇದೆ. ಶಿವಪತನವನ್ನು ಅರಿಯುವುದವನ ಭಕ್ತಿ ನಿರರ್ಥಕ ಎಂಬುದನ್ನು ಬಸವಣ್ಣ ಯಾವ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾನೆ. ಸೊ ಅದನ್ನು ಕೂಡ ಕೊಟ್ಟಿತ್ತು, ಅದನ್ನು ಕೂಡ ಸ್ವಲ್ಪ ನೀಟಾಗಿ ಪಾಸ್ ಮಾಡಿ ನೋಡ್ಕೊಡ್ರಿ. ಇನ್ನು ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗ್ಗೆ, ಇದು ವೆರಿ ಇಂಪಾರ್ಟೆಂಟ್. ಸೊ ಒಟ್ಟಾರೆ ದ್ರೌಪದಿ ಬಗ್ಗೆ ಒಂದು ಕ್ವಶನ್ ಬಂದೇ ಬರ್ತದೆ, ಅದನ್ನು ನೀವು ಬರಲೇಬೇಕು. ಇನ್ನು ಮುಂಬೈ ಜಾತಕದಲ್ಲಿನೇ ನೋಡಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಅಂತ ಕೇಳಿದ್ದಾರೆ. ಸೊ ಇದೆಲ್ಲ ಬ್ಲೂ ಪ್ರಿಂಟ್ ಪ್ರಕಾರ ಇದೆ. ಸೊ ಚೆನ್ನಾಗಿ ಬ್ಲೂ ಪ್ರಿಂಟ್ ಪ್ರಕಾರ ನೋಡಿಕೊಂಡು ಓದ್ಕೊಂಡು ಹೋಗಿ. ವಾಲ್ಪರೈ ಬಂದ ಮಾರ್ಪಲ್ಲಿ ಹೇಗೆ ನೆಲೆಯೂರಿದ, ಓಕೆ. ಮುಸ್ರೆ ಪಾತ್ರಗಳು ನೀರು ಪಾಲಾದದ್ದು ಹೇಗೆ, ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು ಅಂತ ಕೇಳಿದರು. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಆನೆ ರೆಹಮಾನ್ ಅಂಗಡಿ ಬೀಳಿಸಿದ ಸಂದರ್ಭವನ್ನು ಬರಿಬೇಕಾಗಿತ್ತು. ಅಥವಾ ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳನ್ನು ಕೇಳಿದ್ದಾರೆ. ಸೊ ಇದು ಕೂಡ ಜನರ ಅಭಿಪ್ರಾಯಗಳನ್ನು ಆಲ್ರೆಡಿ ಇಲ್ಲಿ ಬರೆದಿದ್ದಾರೆ, ಅದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ನೋಡಿಕೊಡ್ರಿ. ಗ್ರಾಮರು ಸಮನಾರ್ಥಕ ಸುತ ಮಗ ತನುಜ ಬಂಗಾರ ಸುವರ್ಣ ಹೊನ್ನು ನಂಜು ವಿಷ ಪಾಷಾಣ. ಗುಣವಾಚಕ ದುರ್ಗಂಧ ದುರ್ ಕ್ರೂರ ಕ್ರೂರ ಗಟ್ಟಿಪಾದ ಗಟ್ಟಿ. ಧಾತುರೂಪ ತೂಗಿದನು ತೂಗು ಕೊಟ್ಟರು ಕೊಡು ಓದಿದನು ಓದು. ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಹಚ್ಚ ಹಸಿರು ಮಳೆಗಾಲದಲ್ಲಿ ಭೂಮಿ ಹಚ್ಚ ಹಸಿರು ಕಾಣ್ತದೆ. ಬೇಡ 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 ಕೆಟ್ಟ ಜನರ ಸಹವಾಸವೇ ಬೇಡ ಬೇಡ. ಮೆಲ್ಲ ಮೆಲ್ಲನೆ ಮಗು ಮೆಲ್ಲ ಮೆಲ್ಲನೆ ಬೆಳೀತದೆ ಅನ್ನೋದನ್ನು ಅಥವಾ ಹೆಜ್ಜೆ ಇಡ್ತದೆ ಅಂತ ಬರೆದ್ರೆ ಸಾಕು. ವಿಭಕ್ತಿ ಪ್ರತ್ಯಯ ಬಸಲಿಂಗನಿಗೆ ಗೆ ಚತುರ್ಥಿ, ಗದ್ಯದೋಳ್ ಓಳ ಸಪ್ತಮಿ, ಮಂತ್ರಿಯು ಉ ಪ್ರಥಮ ಅಂತಕ್ಕದ್ದನ್ನು ವಿಭಕ್ತಿ ಪ್ರತ್ಯಯಗಳನ್ನು ಬರೆದ್ರೆ ಸಾಕು. ತತ್ಸಮ ತದ್ಮ ಜಸ ಯಸ ಪರೀಕ್ಷಿಸು ಪರೀಕ್ಷಿಸು ಸಕ್ಕದ ಸಂಸ್ಕೃತ ಅಂತ ಇದೆ. ಇನ್ನು ಸಾಮಾಜಿಕ ಜಾಲತಾಣಗಳು ಮತ್ತು ಅವುಗಳ ಪರಿಣಾಮಗಳು ಅಂತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಬಂಧ ಕೇಳಿದ್ದಾರೆ. ಅದನ್ನು ಕೂಡ ಇಲ್ಲಿ ಮೊದಲು ಪೀಠಿಕೆ ಹಾಕಿ, ಆಮೇಲೆ ವಿಷಯದ ನಿರೂಪಣೆ ಹಾಕಿ, ಲಾಸ್ಟ್ ಸಾಮಾಜಿಕ ಜಾಲತಾಣಗಳ ಪರಿಣಾಮಗಳಂತ ಹಾಕಿ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಓಕೆನಾ. ಇನ್ನು ಲಾಸ್ಟ್ ಏನು ಕೇಳಿದರೆ ಉಪಸಂಹಾರವನ್ನು ಕೂಡ ನೋಡಿಕೊಡ್ರಿ. ಇನ್ನು ಇನ್ನೊಂದು ಪ್ರಬಂಧ ಕೇಳಿದರು, ಯೋಗಾಭ್ಯಾಸದ ಪ್ರಯೋಜನಗಳು. ಸೊ ವಿಶೇಷವಾಗಿ ನೋಡಿ ಮೂಢನಂಬಿಕೆಗಳು, ಓಕೆ, ನಾನು ನೋಡಿದಂಗೆ ಮೂಢನಂಬಿಕೆಗಳು, ಪುಸ್ತಕಗಳ ಮಹತ್ವ, ಆಮೇಲೆ ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ಯುವಕರ ಪಾತ್ರ ಅಂತ ಒಂದಿದೆ ನೋಡಿ. ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ಯುವಕರ ಪಾತ್ರ, ಅದೊಂದು ಚೆನ್ನಾಗಿ ಸ್ವಲ್ಪ ನೋಡ್ಕೊಂಡು ಹೋಗಿ. ಅವು ಲಾಸ್ಟ್ ಬಹಳ ಪ್ರೀವಿಯಸ್ ಇಯರ್ ಕೇಳ್ತಾಯಿದ್ರು, ಓಕೆನಾ. ಅವುಗಳನ್ನು ಸೊ ಹೀಗಾಗಿ ಅವುಗಳನ್ನು ನಾನು ನಿಮಗೆ ಹೇಳ್ತಿದ್ದೀನಿ. ಸೊ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಲಾಸ್ಟ್ ಮತ್ತೆ ಒಂದು ಪತ್ರವನ್ನು ನಿಮಗೆ ಅಭ್ಯಾಸ ಮಾಡಿಸ್ತೀನಿ. ಆ ಪತ್ರ ಬಂದುಬಿಟ್ಟು ಯಾವತ್ತಪ್ಪ ಅಂತಂದರೆ ಚೆನ್ನಾಗಿ ಮನವಿ ಪತ್ರನೇ ಬರೀರಿ, ಬೇರೆ ಯಾವ್ದು ಬರಲಿಕ್ಕೆ ಹೋಗಬೇಡಿ, ಈಸಿ ಇದೆ. ಏನು ಬರಿಬೇಕು, ಗ್ರಂಥಾಲಯ ನಿರ್ಮಿಸಿಕೊಡುವಂತೆ ಜಿಲ್ಲಾಧಿಕಾರಿಗೆ ಪತ್ರವನ್ನು ಬರಿಬೇಕು. ಸೊ ಮೇಲೆ ದಿನಾಂಕ ಹಾಕ್ತೀರಿ, ಆಲ್ರೆಡಿ ಕೊಟ್ಟಿದ್ದಾರೆ. ಸಂತೋಷ ಗೌರಮ್ಮ, ಬಂಕಾಪುರ ಗ್ರಾಮ, ಶಿಗ್ಗಾವಿ ತಾಲೂಕು, ಹಾವೇರಿ ಜಿಲ್ಲೆ. ಯಾರಿಗೆ ಬರಿಬೇಕು, ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಹಾವೇರಿ ಜಿಲ್ಲೆ. ಮಾನ್ಯರೇ, ವಿಷಯ ಸುಸಜ್ಜಿತವಾದ ಗ್ರಂಥಾಲಯ ನಿರ್ಮಿಸಿಕೊಡುವಂತೆ ಕೋರಿ. ಅವಾಗ ಬರಿಬೇಕು, ನಮ್ಮೂರಿನಲ್ಲಿ ಯುವಕರಿದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡಬೇಕಾಗಿದೆ, ಆಮೇಲೆ ವಿರಾಮ ಕಾಲದ ಸದುಪಯೋಗ, ಇವೆಲ್ಲವುಗಳಾಗಲಿಕ್ಕೆ ಒಂದು ಗ್ರಂಥಾಲಯವನ್ನು ಮಂಜೂರು ಮಾಡಿ ವಿಭಿನ್ನ ಲೇಖಕರ ಮನೋರಂಜನೆ, ಜ್ಞಾನ ವಿಜ್ಞಾನದ ಪುಸ್ತಕಗಳನ್ನು ತಾವು ಒದಗಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕಂತ ಬರೆದು, ಧನ್ಯವಾದಗಳೊಂದಿಗೆ ಅಂತ ಬರೆದು, ಸ್ಥಳ ಬರೆದು, ತಮ್ಮ ವಿಶ್ವಾಸ ಅಂತ ಬರೆದ್ರೆ ಕಂಪ್ಲೀಟ್ ಮಾರ್ಕ್ಸ್ ಕೊಡ್ತಾರೆ. ಇಷ್ಟು ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ PUCಗೆ 1 ಮತ್ತು 2 ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. 3ನೇ ಮಾಡೆಲ್ ಕ್ವಶನ್ ಪೇಪರ್ದ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಅದನ್ನು ನೋಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡಿ. 3 ನೋಡಿದರೆ ಖಂಡಿತವಾಗಿ ಪಾಸ್ ಆಗೇ ಆಗ್ತೀರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.